ನನ್ನ ವೈಯಕ್ತಿಕವಾಗಿ ಅವ್ರನ್ನ ಯಾಕೆ ಸೋಲಿಸಿದ್ರು? ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡ್ರು. ಅವರು ನನ್ನ ಪರವಾಗಿ ನಿಲ್ಲಿಲ್ಲ. ಅವರು ನಿಲ್ಲಿಲ್ಲಲ್ಲ, ಅವ್ರು ಕೋಲಾರಕ್ಕೆ ಬಂದಿಲ್ಲ. 1 ಅವರ್ ಅವ್ರು ಸ್ವಿಚ್ ಆಫ್ ಮಾಡಿದ್ರೆ ನಾನು ಆಗ್ತಾ ಇದ್ದೆ. ಅವ್ರಿಗೆ ಪಾರ್ಟಿ ಇಂಪಾರ್ಟೆಂಟ್ ಆಯ್ತೇ ವಿನಃ ಮುಬಾರಕ್ ಇಂಪಾರ್ಟೆಂಟ್ ಆಗಲಿಲ್ಲ. ಇದು ಒಂದು ಉದಾಹರಣೆ ಅವರ ಡೆಡಿಕೇಶನ್ಗೆ, ಅವರ ಸ್ಯಾಕ್ರಿಫೈಸ್ಗೆ. ಅಂತಹ ವ್ಯಕ್ತಿ ಮೇಲೆ ಇವತ್ತು, ಅಂತಹ ಪ್ರಶ್ನಾತೀತ ನಾಯಕರ ಮೇಲೆ ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಗೂಬೆ ಕೂರಿಸ್ತಾರಂಥದ್ದು ಎಷ್ಟು ಮಾತ್ರ ಸರಿ? ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಿದ್ರೆ ಇವತ್ತು ಸುಮಾರು 70ರಿಂದ 75 ಸೀಟ್ ಅಲ್ಪಸಂಖ್ಯಾತರು ಮತಗಳಿಂದ ಈ ಸರ್ಕಾರ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆತನ ಅಡ್ಜಸ್ಟಬಲ್ ಕ್ಯಾಂಡಿಡೇಟ್ ಆಗಿದ್ದಿದ್ರೆ ಅವ್ರನ್ನೂ ನಾನು ಮನವಿ ಮಾಡ್ತೀನಿ. ತುಂಬ ಒಳ್ಳೆ ವಿಚಾರ ಜ್ಞಾಪಿಸಿದರೆ ಅವ್ರನ್ನೂ ನಾನು ಮನವಿ ಮಾಡ್ತೀನಿ. ನೀವು ಅಭ್ಯರ್ಥಿಗೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬಹಿರಂಗವಾಗಿ ವಿಧಾನಸೌಧಕ್ಕೆ ಬಂದರು, ಅವರು ಕೂಡ ಇವತ್ತು ನಸೀರ್ ಅಹಮದ್ಗೆ ಇವತ್ತು ಸಮಸ್ಯೆ ಆದಾಗ ಮೌನವಾಗಿರುವಂಥದ್ದು ನಿಮಗೆಲ್ಲ ಮಾನವೀಯತೆ ಇದೆಯಾ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಒಬ್ಬ ಅಲ್ಪಸಂಖ್ಯಾತ ನಿಮ್ಮ ಬೆನ್ನೆಲುಬಾಗಿ ನಿಂತನಲ್ಲ, ಇವಾಗ ಅಲ್ಪಸಂಖ್ಯಾತನ ಒಂದು ನಿಷ್ಠೆ ಮೇಲೆ ಇವತ್ತು ಪ್ರಶ್ನೆ ಬಂದಿದೆಯಲ್ಲ, ಇವಾಗ ನಿಮ್ಮ ನಿಷ್ಠೆ ತೋರಿಸೋದು ನಿಮ್ಮ ಧರ್ಮ ಅಲ್ವಾ? ನೀವು ಬೀದಿಗೆ ಬರಬೇಕು ಅಂತ ಅವ್ರು ನಾನು ಮನವಿ ಮಾಡ್ತೀನಿ. ಸತತವಾಗಿ ತಾವು ಹೇಳ್ತಾರಂಥದ್ದು ನೋಡಿ, ಕೋಲಾರ ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಅಲ್ಪಸಂಖ್ಯಾತನು ಕೂಡ ಈ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಆವಾಗ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದೆ, ಈ ಧರ್ಮಗಳು ಯಾವತ್ತೂ ಕೂಡ ಬೀದಿಗೆ ಬಂದವರಲ್ಲ, ಮಾಧ್ಯಮದ ಮುಂದೆ ಬಂದವರಲ್ಲ. ನಾನು 35 ಸರ್ವಿಸ್ ನಾನು ನೋಡೇ ಇಲ್ಲ ಅವ್ರನ್ನ ಪ್ರೆಸ್ ಮೀಟಲ್ಲಿ ಬಂದಿರೋದು. ಅಂಥವ್ರು ಇವತ್ತು ಬಂದಿದ್ದಾರೆ ಅಂದರೆ ಕೋಲಾರಲ್ಲೂ ಕೂಡ ಇದೇ ಆಲಿಮ್ಗಳು, ಮುಫ್ತಿಗಳು, ಮೌಲ್ವಿಗಳು ಇವತ್ತು ಇವತ್ತು ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ, ಏನು ನಮ್ಮ ನಂಬಿಕೆ ಸಿದ್ದರಾಮಯ್ಯ ಇನ್ನೂ ಉಳಿಸ್ಕೊತಾರೆ, ನಮ್ಮ ವಿಶ್ವಾಸ ಇನ್ನು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂತದೆ ಅಂತ. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಸರ್, ಹಂತಗಳಲ್ಲಿ ಇವಾಗ KH ಮುನಿಯಪ್ಪನವ್ರ ಘಟ್ಟದಲ್ಲಿ ಏನಾಗಿದೆ, ಮುನ್ಸಾಮಣ್ಣವ್ರ ಘಟ್ಟದಲ್ಲಿ ಏನಾಗಿದೆ, ಇವೆಲ್ಲ ಕೂಡ ರಿವೀಲ್ ಮಾಡಿಕೊಂಡೆ, ಇವೆಲ್ಲ ಪುನರಾವರ್ತನೆ ಮಾಡಿಕೊಂಡೆ ನಮ್ಮ ಒಳಜಗಳದಿಂದ ಶತ್ರುಗಳಿಗೆ, ವಿರೋಧ ಪಕ್ಷಕ್ಕೆ ಲಾಭ ಆಗೋದು ಬೇಡ ಅಂತ ಕೇಳಿ ಒಂದು ಪ್ಲಾಟ್ಫಾರ್ಮ್ ಮೇಲೆ ಬಂದು ಆ ಒಂದು ಸಮಾಜವನ್ನು ಒಂದು ಪ್ಲಾಟ್ಫಾರ್ಮ್ ತರಿಸಿ ಆ ಸಂಪೂರ್ಣವಾದಂತಹ ಶಕ್ತಿಯನ್ನು ಈ ಕಾಂಗ್ರೆಸ್ ಪಕ್ಷಕ್ಕೆ ದಾರಿ ಎರೆದಿರುವಂಥದ್ದು. ನಾನು ಎಲ್ಲೂ ನಡೆದಿಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ನಿಮ್ಮ ಅಲಿಗೇಷನ್ಸ್ ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇರ್ಬೋದೇನೋ, ಆಯಾ ಕಾಲಘಟ್ಟದಲ್ಲಿ ಇರ್ಬೋದೇನೋ, ಆಯಾ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಅವರ ಅನುಸಾರವಾಗಿ ನಡ್ಕೊಂಡಿದ್ದಾರೆ. ಇಲ್ಲಿನ ಅಲಿಗೇಷನ್ ಮಾಡಕ್ಕೆ ಹೋದ್ರೆ ಇವಾಗ ನಸೀರ್ ಅಹಮದ್ಗೆ ಈ ವಿಚಾರದಿಂದ ನನ್ನಿಂದ ತೊಂದರೆ ಆಗುವಂಥ ಸನ್ನಿವೇಶನೂ ಬರ್ಬೋದೇನೋ. ನಾನು ಅದೆಲ್ಲ ಮಾತಾಡಕ್ಕೆ ಹೋದರೆ ಅಧಿಕಾರ ಆಸೆ ಕೆಲವರಿಗೆ ಇವತ್ತು ನಸೀರ್ ಅಹಮದ್ ಟರ್ಮಿನೇಟ್ ಆಗಿರೋದು, ಕೆಲವರಿಗೆ ಸಂಕಟನೂ ಇದೆ, ಕೆಲವರಿಗೆ ಹಾಲು ಕುಡಿದಷ್ಟು ಇದು ಸಂತೋಷನೂ ಇದೆ. ಯಾರ ಆತ್ಮಿಂದ ಫಲಾನುಭವಿಗಳಾಗಿದ್ದಾರೆ ಅವ್ರಿಗೆ ಹಾಲು ಕುಡಿದಷ್ಟು ಸಂತೋಷನೂ ಆಗಿದೆ. ಇನ್ನ ಪಾಪ ಕೆಲವರು ಸಮಾಜದವ್ರಿಗೆ ಸಂಕಟನೂ ಆಗಿದೆ ಸರ್, ಕೆಲವ್ರಿಗೆ ಆಗಿದೆ. ಅದು ಇವಾಗ ನಾನು ಏನೇನು ಕೇಳ್ಬಿಡ್ತೀನಿ, ನೀವು ಯಾರು ಬರ್ತಾ ಇಲ್ವಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಯಾರು ಬರ್ತಾ ಇಲ್ವಲ್ಲ ಅಂತ ಹೇಳ್ತಾರಲ್ಲ, ಕೆಲವರು ದುಃಖ ಪಡೋರು ಇದ್ದಾರೆ, ಕೆಲವರು ಸಂತೋಷ ಪಡೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಅದನ್ನು ಹೇಳ್ತಾರೆ ಸರ್. ಈಗ ಶತ್ರು ನನ್ನ ಮಿತ್ರ ಅನ್ನೋ ಹಾಗೆ ಪೊಲಿಟಿಕಲ್ ರೈವಲ್ಸಲ್ಲಿ ಕೆಲವು ಸಂತೋಷ ಪಡೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ಮುಖಾಂತರ ನಾನು ಕಳಕಳಿಯಾಗಿ ಈ ಒಂದು ಜಿಲ್ಲೆ, 2 ಜಿಲ್ಲೆಯ ಕ್ಷೇತ್ರ ಶಾಸಕರನ್ನ, ನಾಯಕರುಗಳನ್ನ ನಾನು ಮನವಿ ಮಾಡ್ತೀನಿ, ದಯಮಾಡಿ ನಿಮ್ಮ ಮೌನವನ್ನು ಮುರಿಬೇಕಾಗ್ತದೆ. ಅಲ್ಪಸಂಖ್ಯಾತ ಸಮಾಜ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರ ಮೇಲೆ, ಲೀಡರ್ಗಳ ಮೇಲೆ ಇವತ್ತು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಇವ್ರ ರಿಯಾಕ್ಷನ್ ಹೆಂಗಿರುತ್ತೆ,
ಇವತ್ತು ನಮ್ಮ ಸಮಾಜದ ಒಬ್ಬ ನಾಯಕನಿಗೆ ತೊಂದರೆ ಆದಾಗ ಇವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಇವತ್ತು ಕಾಯ್ತಾ ಇದ್ದಾರೆ. ನಿಮ್ಮ ಮೌನವನ್ನು ಮುರಿಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಅಲ್ಲ ಸರ್, ಸತ್ಯನ ಸತ್ಯ, ಸುಳ್ಳನ್ನ ಸುಳ್ಳು ಅಂತ ಹೇಳಲಿಕ್ಕೆ ಏನಕ್ಕೆ ಸರ್ ಭಯ ಬೀಳ್ಬೇಕು? ಏನ್ ಹೈಕಮಾಂಡ್ ಮುಂದೆನೇ ನೀವು ಹೋಗಿ ಹೇಳಿ, ಹೈಕಮಾಂಡ್ ಮುಂದೆನೇ ಹೋಗಿ ಹೇಳಿ. ನಿಮ್ಗೆಲ್ಲ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಏನು ಡೆಡಿಕೇಟ್ ಮಾಡಿದ್ದಾರೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಹಗಲು ರಾತ್ರಿ ಎಷ್ಟು ಕೆಸ್ತ ಬಿದ್ದಿದೆ ನಸೀರ್ ಅಹಮದನ್ನ ನೀವು ಹೈಕಮಾಂಡ್ ಮುಂದೆನೇ ಹೋಗಿ ಹೇಳಿ. ಅದು ಅವ್ರ ವೈಯಕ್ತಿಕ ವಿಚಾರ, ಅವ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ. ಯಾರು ರಿಸೈನ್ ಮಾಡ್ತಾರೋ ಯಾರು ಬಿಡ್ತಾರೋ, ನಾನಂತೂ ಹೇಳ್ತಾ ಇದ್ದೀನಿ ಕೇಳಿ. ನಾನೇನಾದ್ರೂ ನಸೀರ್ ಅಹಮದ್ ಅವ್ರ ಫಲಾನುಭವ ಆಗಿದ್ರೆ ಈ ಕ್ಷಣದಲ್ಲಿ ಇಲ್ಲೇ ಮಾಡ್ತಾ ಇದ್ದೆ. ಬಹುಶಃ ಅವರೆಲ್ಲ ಮಾಡ್ತಾರೆ ಅಂತ ನನಗೆ ಅನಿಸಿಕೆ ಇದೆ, ನನಗೆ ನಂಬಿಕೆ ಇದೆ. ಯಾರು ಸರ್? ಹ್ಞೂ ಸರ್. ಹಾಂ, ಇಲ್ಲ, ನಾನು ಅವತ್ತು ಸ್ವಲ್ಪ ದಾವಣಗೆರೆಯಲ್ಲಿ ಇದ್ದೆ, ಟು ಬಿ ಹಾನೆಸ್ಟು ಸರ್. ಇವಾಗ ನಾನು ಆ ವಿಚಾರವಾಗಿ ನಾನು ಫಾರ್ ಇಲ್ಲ ಅಂದಿದ್ರೆ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಐ ಆಮ್ ನಾಟ್ ಎ ಬೆನಿಫಿಷರಿ ಫ್ರಮ್ ನಸೀರ್ ಅಹಮದ್, ನಾನು ಬೆನಿಫಿಷರಿ ಅಲ್ಲ. ಆದರೂ ಕೂಡ ಈ ಸಮಾಜಕ್ಕೆ ಆತ್ಮ ವೈಯಕ್ತಿಕವಾಗಿ ಲಾಸ್ ಇಲ್ಲ. ದಯವಿಟ್ಟು ನನ್ನ ಪಾಯಿಂಟ್ ಆಫ್ ವ್ಯೂನ ನೀವು ಅರ್ಥ ಮಾಡ್ಕೊಳ್ಳಿ. ಆತ್ಮ ವೈಯಕ್ತಿಕವಾಗಿ ಏನೂ ಲಾಸ್ ಇಲ್ಲ, ಆದರೆ ಈ ಸಮಾಜಕ್ಕೆ ಲಾಸ್ ಆಗ್ತಾ ಇದೆ. ಆತನ ಒಂದು ಹುದ್ದೆ ತೆಗೆದಿರುವಂಥದ್ದು, ಏನೊಬ್ಬ ಬ್ರಿಡ್ಜ್ ಆಗಿ ಕಮ್ಯುನಿಕೇಟರ್ ಆಗಿ ಇವತ್ತು ಸರ್ಕಾರದ ಮಧ್ಯೆ ಕಮ್ಯುನಿಟಿ ಮಧ್ಯೆ ಕೆಲಸ ಮಾಡ್ತಾ ಇದ್ರು, ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತಾ ಇದ್ರು. ಆ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಆಗ್ತಾ ಇದೆ. ನಮ್ಮ ಸಮಾಜ ಕ್ಲಾಸ್ ಇದು ಸರ್. ದಾವಣಗೆರೆಯಲ್ಲಿ 85,000 ಓಟ್ ಇದೆ, ಅಲ್ಲಿ ನಾವು ಟಿಕೆಟ್ ಕೇಳೋದೇ ತಪ್ಪ? ನಾನು ಹೇಳ್ತಾರೆ ಅಲ್ಲ, ಅದೇ ಪಾಯಿಂಟ್ಗೆ ಬರ್ತಾ ಇದ್ದೀನಿ ನಾನು. ದಾವಣಗೆರೆಯಲ್ಲಿ 85,000 ಓಟ್ ಇದೆ, ಅಲ್ಲಿ ನಮ್ಮ ಸೋಷಿಯಲ್ ಜಸ್ಟಿಸ್ ಕೇಳೋದೇ ತಪ್ಪ? ಕೇಳಲೇಬಾರ್ದಾಗಾದ್ರೆ ಅಲ್ಲ. ಇಡೀ ಓಸಲಿ ಇದೇ ಶಾಮನೂರು ಶಿವಶಂಕರಪ್ಪ ಗೆದ್ದಿರೋ ಓಟ್ ಎಷ್ಟು ಸರ್ ಓಸಲಿ? ಇದೇ ಸಮಾಜ, ಇಡೀ ಸಮಾಜ ಅವ್ರಿಗೆ ಎಗನಿಸ್ಟ್ ಆಗಿತ್ತು. ಇದೇ ನಸೀರ್ ಅಹಮದ್ ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡಿದ ಆ ಸಮಾಜನ. ಕೇವಲ 12% ಮಾತ್ರ ಓಟು ಬೇರೆ ಕಡೆಗೆ ಹೋಗಿದೆ ಓಸಲಿ ದಾವಣಗೆರೆಯಲ್ಲಿ. 12% ಸರ್. ಇದೇ ಶಾಮನೂರ್ ಅವ್ರಿಗೆ ಕೆಲಸ ಮಾಡಿದ್ದಾರೆ, ಇದೇ ನಸೀರ್ ಅಹಮದ್, ಇದೇ ಜಮೀರ್ ಅಹಮದ್, ಇದೇ ಶಾಮನೂರ್ ಅವ್ರಿಗೆ ಕೆಲಸ ಮಾಡಿದ್ದಾರೆ ಸರ್. ಇರ್ಬೋದು ಸರ್, ತಪ್ಪ ಸರ್, ಅದು ತಪ್ಪ. ಬೀಯಿಂಗ್ ಎ ಮೈನಾರಿಟಿ ಲೀಡರ್ ವಿತ್ ಇನ್ ದಿ ಪಾರ್ಟಿ, ಅವ್ರು ಧ್ವನಿ ಕೂಡ ಎತ್ತಬಾರ್ದು, ಕೇಳಲೂಬಾರ್ದು ಅಂದ್ರೆ ತಪ್ಪ ಸರ್? ಇಲ್ಲ ಸರ್, ಅವರು ನಿನ್ನೆ ಪ್ರೆಸ್ ಮೀಟ್ ನೋಡಿದ್ವಲ್ಲ, ತಾವು ನೋಡಿರ್ಬೋದು. ನನಗೆ ಅದಕ್ಕೆ ಡೀಪ್ಲಿ ನಾನು ಆ ಬೋರ್ಡ್ ಆಫ್ ಮೀಟಿಂಗಲ್ಲಿ ನಾನೇನು ಇರಲಿಲ್ಲ. ಆದರೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೇನೆ ಅಂದರೆ, ಜಮೀರ್ ಅಹಮದ್ ಖಾನ್ ಅವರು ನಿನ್ನ ಅಡ್ರೆಸ್ ಮಾಡ್ತಾ ಇದ್ರು. ನೀವು ಯಾರಿಗಾದ್ರೂ ಅಲ್ಲಿ ಮೈನಾರಿಟಿ ಕೊಡಿ, ಗೆಲ್ಸ್ಕೊಂಡ್ಬರೋ ಜವಾಬ್ದಾರಿ ನಂದು ಅಂತ ನಾನು ಹೇಳಿದೆ. ಫಸ್ಟ್ ನಾವು ಜಬ್ಬಾರ್ ಅವ್ರಿಗೆ ಕೊಡಿ, ಪರಿಣಿತರಿದ್ದಾರೆ, ಅವ್ರಿಗೆ ಸ್ವಲ್ಪ ಸೀನಿಯಾರಿಟಿ ಇದೆ, ಅನುಭವ ಇದೆ ಅಂತ ನಾವು ಕೇಳಿದ್ ನಿಜ. ಆದರೆ ಕೊನೆಯದಾಗಿ ಜಬ್ಬಾರ್ ಸಿಟ್ಟಿಂಗ್ MLC ಇದ್ದಾರೆ ಅಂತ ಹೇಳಿ ಕ್ವಶನ್ ಬಂದಿದ್ದಾದ್ಮೇಲೆ ನೀವು ಯಾರಿಗಾದ್ರೂ ಕೊಡಿ, ಶಿಗ್ಗಾಂವಲ್ಲಿ ನೀವು ಜವಾಬ್ದಾರಿ ಕೊಟ್ರಿ, ಶಿಗ್ಗಾಂವಲ್ಲಿ ನಾವು ಹೆಂಗೆ ಗೆಲ್ಸ್ಕೊಂಡ್ ಬಂದ್ವಿ, ಅದೇ ರೀತಿಯಲ್ಲಿ ನಾವು ದಾವಣಗೆರೆಯಲ್ಲಿ ಕೂಡ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿ ನಾವು ಹೇಳಿದ್ವಿ ಅಂತ ನಿನ್ನೆ ಮಾಧ್ಯಮದ ಮುಖಾಂತರ ನಾನು ಹೇಳಿದ್ದು ನಾನು ನೋಡಿದೆ. ಆಮೇಲೆ ನಾವು ಇದನ್ನ ನಾನು ವೈಯಕ್ತಿಕವಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಂತೂ, ಟು ಬಿ ಹಾನೆಸ್ಟ್, ನಾವು ಯಾವ ಜಮೀರ್ ಅಹಮದ್ ಖಾನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾವ ನಸೀರ್ ಅಹಮದ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಯಾಕೆ ಅಂತ ಹೇಳಿದ್ರೆ ಸರ್, ಇಲ್ಲ ಸಾಧ್ಯನೇ ಇಲ್ಲ. ನಾನು ಫೋನ್ ಕಾಲ್ ಕೂಡ ಮಾಡಿಲ್ಲ ಅವ್ರಿಗೆ. ಟು ಬಿ ಹಾನೆಸ್ಟ್ 100% ಇದೆ. ಆ ಷಡ್ಯಂತ್ರ ಇನ್ನೇನು ನಿಲ್ಲಿಸಬೇಕು ಅಂತ ನಾನು ಕಾಂಗ್ರೆಸ್ ಪಕ್ಷ ಮನವಿ ಮಾಡ್ತಾ ಇದ್ದೀನಿ. ನೋಡಿ ಸರ್, ನಾನು ಮತ್ತೆ ಹಾನೆಸ್ಟ್ ಆಗಿ ಹೇಳ್ತಾರಂಥದ್ದು, ಈ ಸಮಾಜದ ಪರವಾಗಿ ಕೆಲಸ ಮಾಡುವಂತಹ ಹಾನೆಸ್ಟ್ ಲೀಡರ್ಸ್ ಅಂದ್ರೆ ಇವರಿಬ್ರೆ. ಹಾನೆಸ್ಟ್ ಆಗಿ ಇವರು ವಾಯ್ಸ್ ಮಾಡುವಂಥವ್ರು ಇವರಿಬ್ರೆ. ನಾನು ಅದನ್ನೇ ಸಿದ್ದರಾಮಯ್ಯ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತಹ ಪೋಸ್ಟು. ನಿಮ್ಮ ಮೇಲೆ ಈ ಸಮಾಜ ಅಪಾರವಾದಂತಹ ನಂಬಿಕೆ ವಿಶ್ವಾಸ ಇಟ್ಟಿದೆ. ದಯಮಾಡಿ ಅದನ್ನು ಉಳಿಸ್ಕೋಬೇಕು ಅಂತ ನಿಮ್ಮ ಮುಖಾಂತರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ನಸೀರ್ ಅಹಮದ್ ಏನಾದ್ರು ದಯವಿಟ್ಟು ನಿಮ್ಮ ಕೆಲಸ ಮಾಡಿದ್ರೆ ದಯಮಾಡಿ ನೀವು ಇವತ್ತು ಇಮ್ಮಿಡಿಯೇಟ್ ಆಗಿ ನೀವು ಇದಕ್ಕೆ ರಿಯಾಕ್ಟ್ ಮಾಡಬೇಕು, ಅವ್ರ ಪರವಾಗಿ ನಿಲ್ಲಬೇಕು. ಸಿದ್ದರಾಮಯ್ಯ ಬಂದಿಲ್ಲ ಅಂದ್ರೂ ಕೂಡ ಸಿದ್ದರಾಮಯ್ಯ ಬಂದರೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ನಸೀರ್ ಅಹಮದ್ ಅವ್ರಿಗಿತ್ತು, ಅದೇ ಉದ್ದೇಶದಿಂದ ಅಷ್ಟೇ ಆನೆಸ್ಟ್ ಆಗಿ ಕೊತ್ತೂರು ಮಂಜುನಾಥ್ ಅವರು ಕೂಡ ಕೆಲಸ ಮಾಡಿದ್ರು. ಇದನ್ನ ಕೊತ್ತೂರು ಮಂಜುನಾಥ್ ಅವ್ರನ್ನ ಕೇಳ್ಬೋದು ಬೇಕಾದ್ರೆ. ಅಲ್ಲಲ್ಲ, ಇವಾಗ ಅವ್ರು ವಾರದಲ್ಲಿ ಗೆದ್ದಿದ್ದು ನಿಜ, 3 ದಿನದಲ್ಲಿ ಬಂದು ಇಂಟ್ರೊಡ್ಯೂಸ್ ಆಗಿದ್ದು ನಿಜ, ಎಲ್ಲ ನಿಜಾನೇ, ನಾನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ
ಅವ್ರ ಗೆಲುವಲ್ಲಿ ನಸೀರ್ ಅಹಮದ್ ಅವ್ರದ್ದು ಇಂಪಾರ್ಟೆಂಟ್ ರೋಲ್ ಅಲ್ವಾ ಅಂತ ಅವ್ರನ್ನೇ ಕೇಳಿ ನೀವು ಸರ್. ಸರ್ ಶ್ರೀನಿವಾಸಪುರದಲ್ಲೂ ಕೂಡ ಅಲ್ಪಸಂಖ್ಯಾತರು ಆಲ್ಮೋಸ್ಟ್ ಇದು ಮಾಡಿದ್ದಾರೆ, ಸ್ವಲ್ಪ ಆಂಟಿ ಇನ್ಕಮ್ಸ್ ಇದೆ ಅಲ್ಲಿ. ಏನಪ್ಪಾ ಅಂದ್ರೆ ಶ್ರೀನಿವಾಸಪುರ ಪಾಲಿಟಿಕ್ಸ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಅದರ್ ಪ್ಲೇಸಸ್ ಅಲ್ಲ ಸರ್. ಮುಳಬಾಗಲದ್ದು ಕೂಡ ಆಲ್ಮೋಸ್ಟ್ ಮೈನಾರಿಟಿ 80% ಅಲ್ಲಿ ವೋಟ್ ಮಾಡಿದ್ದಾರೆ ಸರ್. ಮುಳಬಾಗಲಲ್ಲೂ ಕೂಡ ಕೆಲಸ ಮಾಡಿದ್ರು, ಮುಳಬಾಗಲಲ್ಲೂ ಕೂಡ ಕೆಲಸ ಮಾಡಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಕೂಡ ಇಂಪಾರ್ಟೆಂಟ್ ಆಗಿ ಫೇಸ್ ವ್ಯಾಲ್ಯೂ ಕೂಡ ಇಂಪಾರ್ಟೆಂಟ್ ಆಗ್ತದೆ, ಅವ್ರ ಕಮ್ಯುನಿಕೇಶನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅಲ್ಲೂ ಕೂಡ ಮುದ್ದು ಗಂಗಾಧರಪ್ಪನ ಕೊಟ್ಟರು, ಚೇಂಜ್ ಮಾಡಿದ್ರು, ಮತ್ತೆ ಆದಿನಾರಾಯಣ ಅವ್ರು ತಂದರು. ಇದೆಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಬಹಳಷ್ಟಿದೆ ಸರ್. ನೋಡಿ ಸರ್, ಕಾಂಗ್ರೆಸ್ ಪಕ್ಷನ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ BJP ಪಕ್ಷ JDS ಪಕ್ಷ ಓಸಲಿ ಸೋತಿರುವಂಥದ್ದು 50 ಸೀಟು ಶಾರ್ಟ್ ಆಫ್ ಡಿಸ್ಟೆನ್ಸ್ ಅಲ್ಲಿ ಸೋತಿರುವಂಥದ್ದು. ಕೋಲಾರ ಜಿಲ್ಲೆಯಲ್ಲೇ 3 ಸೀಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಸೋತಿದೆ ಸರ್. ಮಾಲೂರಲ್ಲಿ ಎಷ್ಟು ಸರ್ ಡಿಸ್ಟೆನ್ಸು, ಬಂಗಾರಪೇಟೆಯಲ್ಲಿ ಎಷ್ಟು ಸರ್ ಡಿಸ್ಟೆನ್ಸು. ದಯಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಸಮಾಜ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ, ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆ ನಂಬಿಕೆಯನ್ನು ಉಳಿಸ್ಬೇಕು. ನೀವು ಆಚೆ ಬನ್ನಿ. ನಸೀರ್ ಅಹಮದ್ ಅಲ್ಲ ಇವತ್ತು ಮುಂದೆ ಬರ್ಬೇಕಾಗಿರೋದು, ಅಲ್ಪಸಂಖ್ಯಾತರೆಲ್ಲ ಮುಂದೆ ಬರ್ಬೇಕಾಗಿರೋದು. ಎಲ್ರಿಗಿಂತ ಮುಂಚೆ ನೀವಿರ್ಬೇಕಾಗಿತ್ತು. ಆಕ್ಚುಲಿ ಅವ್ರ ಪರ ಧ್ವನಿ ನೀವೆತ್ತಬೇಕಾಗಿತ್ತು. ಈ ಸಮಾಜ ನಿಮ್ಗೆ ಶಕ್ತಿ ತುಂಬಿದೆಯಲ್ಲ ಸರ್, ಇವತ್ತು ಆ ಸಮಾಜದ ಹಕ್ಕುಗಳನ್ನ ಕಿತ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ನೀವು ವಾಯ್ಸ್ ಮಾಡ್ಬೇಕಾ, ನಾವೇ ನಿಮ್ಮ ಮುಂದೆ ಹೋಗಿ ಅಂಗಲಾಚ್ಬೇಕಾ? ಅದನ್ನೇ ಸರ್ ಇವಾಗ ಲೆಫ್ಟ್ ಟು ರೈಟ್ ಅವರಿದ್ದು ನಮ್ಮ ಕಮ್ಯುನಿಟಿಗೆ ಲಾಸ್ ಮಾಡಿಲ್ಲ ಅವರು. ಯಾಕೆ ಅದೇ ದಾವಣಗೆರೆಯಲ್ಲಿ ಅದೇ ಕಾಂಗ್ರೆಸ್ ಹೈಕಮಾಂಡ್ನ ನಮ್ಮವ್ರು ಕೊಡಿ ಅಂತ ಗಟ್ಟಿಯಾಗಿ ಧ್ವನಿಯಾಗಿ ಶಕ್ತಿಯಾಗಿ ಯಾಕೆ ಕೇಳಕ್ಕಾಗಲಿಲ್ಲ? ಬೇರೆ ನಾಯಕರೆಲ್ಲ ನೀವು ಹೇಳ್ತಾ ಇದ್ರಲ್ಲ ಇವ್ರು ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಅಂತ, ಅವರೆಲ್ಲ ಯಾಕೆ ಕೇಳಕ್ಕಾಗಲಿಲ್ಲ? ಯಾಕೆ ನಸೀರ್ ಅಹಮದ್ ಜಮೀರ್ ಅಹಮದ್ ಅವ್ರು ಕೇಳಿದ್ರು? ಈ ಸಮಾಜದ ಪರವಾಗಿ ಕಾಳಜಿ ಇರೋದಕ್ಕೆ ತಾನೇ ಸಾಮಾಜಿಕ ನ್ಯಾಯ ಕೇಳ್ತಾ ಇರೋದು. ಬೇರೆಯವ್ರ ತರ ಡಿಪ್ಲೊಮಾಸಿ ಪಾಲಿಟಿಕ್ಸ್ ಅವ್ರು ಮಾಡ್ಲಿಲ್ವಲ್ಲ. ಸರ್ ಅಹಿಂದನ ಹತ್ತಿಕ್ಕಿದ್ರೆ ಲಾಸ್ ಯಾರಿಗೆ ಸರ್? ಅಹಿಂದ ಇವತ್ತು ಬಿಕಾಸ್ ಆಫ್ ಓನ್ಲಿ ಅಹಿಂದ ಕಾಂಗ್ರೆಸ್ ಇರೋದು. ಅಹಿಂದ ಇಲ್ಲಾಂದ್ರೆ ಕಾಂಗ್ರೆಸ್ ಎಲ್ಲಿರುತ್ತೆ ಸರ್? ಡೇ ಬೈ ಡೇ ಇಂಥ ಇಶ್ಯೂಸ್ ಆಗ್ತಾ ಇದ್ರೆ ಚುನಾವಣೆಗಳಲ್ಲಿ ಪರಿಸ್ಥಿತಿ ಏನಾಗುತ್ತೆ ಸರ್? ಇವಾಗ ನಿನ್ನೆ ನಮ್ಮ ಮೌಲ್ವಿಗಳು ಏನಂತ ಅಡ್ರೆಸ್ ಮಾಡಿದ್ದಾರೆ ಸರ್. ಇವಾಗ DK ಶಿವಕುಮಾರ್ ಈ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ತಾಯಿಗಿಂತ ಜಾಸ್ತಿ ಪಕ್ಷನ ಪ್ರೀತಿ ಮಾಡ್ತಾರೆ ಅವರು ಎಲ್ಲ ಇಶ್ಯೂಸಲ್ಲೂ ಕೂಡ. ಅದರ ನಿದರ್ಶನ ನಮ್ಮ ಮುಂದೆ ಇದೆ. ಆದರೆ ನಾವೇನು ಹೇಳ್ತೀವಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ವೀಕ್ ಆಗಬಾರ್ದು, ಕಾಂಗ್ರೆಸ್ ಪಕ್ಷ ಇನ್ನೂ ಸ್ಟ್ರಾಂಗ್ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಡಿಸಿಷನ್ಸ್ ತಗೊಳ್ಳಿ. ಈ ಸಮಾಜನ ಕಳ್ಕೊತಾ ಇದ್ದೀರ ತಾವು, ಅದಾಗಬಾರ್ದು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತಾರಂಥದ್ದು. ಇದು ನೀವು ಈ ಥರ ಡಿಸಿಷನ್ಸ್ ಏನಾದರೂ ತಗೊಂಡ್ರೆ ಇವತ್ತು ಸಮಾಜ ಕಾಯ್ತಾ ಇದೆ. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತೆ. ಇಶ್ಯೂ ಸ್ಮಾಲ್ ಇದೆ, ಈ ಸ್ಮಾಲಲ್ಲೇ ಚಿವುಟಾಕಿ. ನಿಮಗೆ ಇಶ್ಯೂ ದೊಡ್ಡದಾಗಿ ಬಿಟ್ಟಿದ್ದಾದ್ಮೇಲೆ ಮರ ಆಗಿಬಿಟ್ಟ ಮೇಲೆ ನೀವು ಏನಾದರೂ ಅದನ್ನು ಬಗ್ಗಿಸ್ತೀವಿ ಅಂತ ಹೇಳಿ ಮುರಿದು ಹೋಗ್ತದೆ. ದಯಮಾಡಿ ನಮ್ಮ ನೋವನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ.